ದರ್ಶನ್ಗೆ ಬೇಲ್ ಸಿಗತ್ತಾ ಸಿಗಲ್ವಾ? ಇವತ್ತಾದ್ರೂ ಬೇಲ್ ಸಿಗುವ ನಿರೀಕ್ಷೆಯನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು. ಈಗ ಆಲ್ರೆಡಿ ವಾದ ಪ್ರತಿವಾದ ನಡೀತಾ ಇದೆ. ಡಿಸೆಂಬರ್ 11ರಂದು ನಟ ದರ್ಶನ್ಗೆ ಸರ್ಜರಿ ವಾದವನ್ನ ಮಂಡಿಸಲಾಗ್ತಾ ಇದೆ ಕೋರ್ಟ್ನಲ್ಲಿ. ಡಿಸೆಂಬರ್ 11ರಂದು ನಟ ದರ್ಶನ್ಗೆ ಸರ್ಜರಿ. 11ಕ್ಕೆ ಜೈಲಿಗೆ ಹೋಗ್ಬೇಕಾಗಿತ್ತು. ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳೋಕೆ ರೆಡಿ ಇದ್ದಾರೆ. 11ಕ್ಕೆ ಅವರ ಮಧ್ಯಂತರ ಜಾಮೀನು ಮುಕ್ತಾಯ ಆಗಿ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗಿತ್ತು. ಆದ್ರೆ 11ಕ್ಕೆ ಸರ್ಜರಿ. ಡಿಸೆಂಬರ್ 11ರಂದು ನಟ ದರ್ಶನ್ಗೆ ಸರ್ಜರಿಯನ್ನ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಇಲ್ಲಿವರೆಗೂ ದರ್ಶನ್ಗೆ ಸರ್ಜರಿ ಮಾಡಿಸ್ಕೊಳ್ಳಕ್ ಮನಸ್ಸಿರ್ಲಿಲ್ಲ. ಬೇಡ ಬೇಡ ಅಂತ ಹೇಳ್ತಾ ಇದ್ರಂತೆ. ಕಾರಣ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗತ್ತೆ, ಫ್ಯೂಚರಿಗೆ ಸಮಸ್ಯೆ ಆಗತ್ತೆ ಅಂತ. ಆದ್ರೆ ಈಗ ಎಲ್ಲರೂ ಸೇರಿ ಒಪ್ಸಿದಾರಂತೆ. ಇಲ್ಲ ಮಾಡಿಸ್ಕೊಂಡ್ಲೇಬೇಕು, ಇಲ್ಲ ಅಂತಂದ್ರೆ ಕಷ್ಟ ಆಗತ್ತೆ ಅಂತೆಲ್ಲ ಹೇಳಿದಾರಂತೆ. ಸೊ ಆ ಕಾರಣಕ್ಕಾಗಿ ಡಿಸೆಂಬರ್ 11ಕ್ಕೆ ಸರ್ಜರಿ, ಮಧ್ಯಂತರ ಜಾಮೀನು ವಿಸ್ತರಣೆಗೂ ಕೂಡ ಅರ್ಜಿಯನ್ನ ಹಾಕಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ದರ್ಶನ್ಗೆ ಸರ್ಜರಿ ಮಾಡೋಕೆ ಸಿದ್ಧತೆ ಮಾಡಲಾಗ್ತಾ ಇದೆ. ಪ್ರಸನ್ನ ಕುಮಾರ್ ಅವರು ವಾದ ಮಾಡ್ತಾ ಹೇಳ್ತಾ ಇದ್ರು, ಇವ್ರಿಗೆ 6 ವಾರಗಳ ಕಾಲ ಜಾಮೀನು ಕೊಡ್ಲಾಗಿತ್ತು, ಮಧ್ಯಂತರ ಜಾಮೀನು. 5 ವಾರ ಬರೀ ಸಿದ್ಧತೆನೇ ಮಾಡಿದ್ದಾರೆ ಇವರು. ಇನ್ನೂ ಸಿದ್ಧತೆ ಮಾಡ್ಕೊಳ್ತಾನೇ ಇದ್ದಾರೆ. ಫಿಸಿಯೋಥೆರಪಿ ಅನ್ನೋದಾಗಿದ್ರೆ ಜೈಲಲ್ಲೇ ತಗೋಬಹುದಿತ್ತಲ್ಲ ಅಂತ ವಾದ ಮಂಡಿಸಿದ್ರು. ಈಗ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಿದ್ದಾರೆ. ಈಗ ದರ್ಶನ್ ಸರ್ಜರಿ ಮಾಡಿಸ್ಕೊಳಕ್ ರೆಡಿ ಇದ್ದಾರೆ. ಡಿಸೆಂಬರ್ 11ಕ್ಕೆ ಸರ್ಜರಿ. ಮಧ್ಯಂತರ ಜಾಮೀನು ಏನ್ ಕೊಟ್ಟಿದ್ರು 6 ವಾರ, ಅದು 11ನೇ ತಾರೀಕಿಗೆ ಮುಕ್ತಾಯ. 11ನೇ ತಾರೀಕಿಗೆ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ 11ನೇ ತಾರೀಕೆ ಸರ್ಜರಿ ಅಂತೆ. ಇಲ್ಲಿವರೆಗೂ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದಾರಂತೆ, ವ್ಯಾಯಾಮ ಮಾಡಿಸ್ತಾ ಇದ್ದಾರಂತೆ. ಮತ್ತು ಅವರು ಟ್ರೀಟ್ಮೆಂಟ್ಗೆ ಅಂದ್ರೆ ಸರ್ಜರಿಗೆ ಒಪ್ಕೊಳ್ತಾ ಇರ್ಲಿಲ್ವಂತೆ. ಆದ್ರೆ ಈಗ ಒಪ್ಕೊಂಡಿದ್ದಾರಂತೆ. ಹಾಗೆ ಆ ಕಾರಣಕ್ಕಾಗಿ ಡಿಸೆಂಬರ್ 11ಕ್ಕೆ ಸರ್ಜರಿ ಮಾಡಿಸ್ಬಿಡೋಣ ಅಂತ. ಆಗ BP ಕಂಟ್ರೋಲಿಗೆ ಬಂದಿರುತ್ತೆ ಅಲ್ವೋ ಗೊತ್ತಿಲ್ಲ. ಆಗ BP ಕಂಟ್ರೋಲಿಗೆ ಬರಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ 11ಕ್ಕೆ ಅಂತ ಹೇಳ್ತಿದ್ದಾರೆ. ಆಗ್ಲೂ BP ಕಂಟ್ರೋಲಿಗೆ ಬಂದಿಲ್ಲ ಅಂದ್ರೆ ಮತ್ತೆ ಅದು ಮುಂದಕ್ಕೆ ಹೋಗ್ಬೋದು. ಯಾಕಂದ್ರೆ ಈ 5 ವಾರದಲ್ಲೇ BP ಕಂಟ್ರೋಲಿಗೆ ಬಂದಿಲ್ಲ, ಈ 6 ವಾರದಲ್ಲೇ BP ಕಂಟ್ರೋಲಿಗೆ ಬಂದಿಲ್ಲ. 140, 142 ಈ ತರ ಇದೆಯಂತೆ BP. ಡಿಸೆಂಬರ್ 11ಕ್ಕೆ BP ಕಂಟ್ರೋಲಿಗೆ ಬಂದ್ರೆ ಆಪರೇಷನ್ ಅಂತ ಕಾಣಿಸುತ್ತೆ. ದರ್ಶನ್ ಸರ್ಜರಿಯನ್ನ ಮಾಡಿಸ್ಕೊಳ್ಳೋಕೆ ರೆಡಿ ಇದ್ದಾರೆ ಅಂತ ವಾದವನ್ನ ಮಂಡಿಸಲಾಗ್ತಾ ಇದೆ. ದರ್ಶನ್ಗೆ ನಾಡಿದ್ದು ಬೆನ್ನು ನೋವಿನ ಸರ್ಜರಿ, ಅದಕ್ಕೆ ಮಧ್ಯಂತರ ಜಾಮೀನ ಅವಧಿಯನ್ನ ವಿಸ್ತರಿಸಬೇಕು ಅಂತ ಕೂಡ ಅರ್ಜಿ ಹಾಕೊಂಡಿದ್ದೀವಿ ಅಂತ ಇಲ್ಲಿ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು CV ನಾಗೇಶ್ ಈ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ಗೆ ಒಂದಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿವರೆಗೂ ಆಪರೇಷನ್ ಆಗಿಲ್ಲ, 6 ವಾರಕ್ಕೆ ಬೇಲ್ ಸಿಕ್ಕಿತ್ತು. ಆದ್ರೆ ಇಲ್ಲಿವರೆಗೂ ಫಿಸಿಯೋಥೆರಪಿ ಕೊಡ್ಲಾಗ್ತಾ ಇತ್ತು. ಮತ್ತೆ ಅವರ BP ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. BP ಹೈ ಆಗಿತ್ತು, BPಯಲ್ಲಿ ವೇರಿಯೇಷನ್ ಆಗಿತ್ತು. ಹಾಗಾಗಿ ಸರ್ಜರಿ ಮಾಡ್ಸಕ್ ಆಗಿರ್ಲಿಲ್ಲ. ಈಗ ಡಿಸೆಂಬರ್ 11ಕ್ಕೆ ಸರ್ಜರಿ ಅಂತ ಮುಹೂರ್ತ ಇಡ್ಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡಿಸೆಂಬರ್ 11ಕ್ಕೆ ಅಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಬಟ್ 11ಕ್ಕೂ BP ಕಂಟ್ರೋಲಿಗೆ ಬಂದಿಲ್ಲ ಅಂದ್ರೆ ಮತ್ತೆ ಮೇ ಬಿ ಮುಂದಕ್ಕೆ ಹೋಗ್ಬೋದೇನೋ, ಹೇಳಕ್ಕಾಗಲ್ಲ ಅಲ್ಲ. BP ಯಾವಾಗ ಲೋ ಆಗುತ್ತೆ, ಯಾವಾಗ ಹೈ ಆಗುತ್ತೆ, ಇಮಿಡಿಯೇಟ್ ಆಗಿ ಸ್ಟಾಪ್ ಆಗ್ಬಿಡುತ್ತಾ, BP ನಾರ್ಮಲ್ ಆಗ್ಬಿಡುತ್ತಾ ಗೊತ್ತಿಲ್ಲ. ವಕೀಲರಿಗೇನು ಗೊತ್ತಿರಲ್ಲ ಅಲ್ಲ, ವೈದ್ಯರಿಗೆ ಗೊತ್ತಿರಲ್ಲ. ಟೆಸ್ಟ್ ಮಾಡಿದ್ರೇನೆ ಗೊತ್ತಾಗುತ್ತೆ BP ಏನಾಗಿದೆ ಅಂತ. 11ಕ್ಕೆ ಅಂತ ಇವ್ರು ಫಿಕ್ಸ್ ಆಗಿದ್ದಾರೆ. ಅವತ್ತು ಏನಾದ್ರು BP ಹೈ ಆದ್ರೆ ಮತ್ತೆ ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಇರುತ್ತೆ. ಸದ್ಯಕ್ಕೆ ಇವರಂತೂ 11ನೇ ತಾರೀಕು ಸರ್ಜರಿ ಅಂತ ಫಿಕ್ಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಧ್ಯಂತರ ಜಾಮೀನು ವಿಸ್ತರಣೆಯ ಅರ್ಜಿಯನ್ನ ಕೂಡ ನಾವು ಹಾಕಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ವಾದವನ್ನ ಮಂಡಿಸ್ತಾ ಇರೋದು. ಡಿಸೆಂಬರ್ 11ರಂದೇ ಆರೋಪಿ ದರ್ಶನ್ಗೆ ಸರ್ಜರಿ ಅನ್ನುವಂತ ವಿಚಾರವನ್ನ ಕೋರ್ಟ್ನ ಮುಂದೆ ಹೇಳ್ತಾ ಇದ್ದಾರೆ. ಹಿರಿಯ ವಕೀಲ CV ನಾಗೇಶ್ ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಧ್ಯಂತರ ಜಾಮೀನಿನ ಷರತ್ತನ್ನ ದರ್ಶನ್ ಉಲ್ಲಂಘಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಜರಿಗೆ ಮುಂಚಿತವಾಗಿ ನೀಡಬೇಕಾದ ಚಿಕಿತ್ಸೆಯನ್ನ ನೀಡಲಾಗಿದೆ. ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿಸ್ಬೇಕು, ಇಲ್ಲ ಅಂದ್ರೆ ಸ್ಟ್ರೋಕ್ ಆಗ್ಬಿಡುತ್ತೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇನ್ನೂ ಸರ್ಜರಿ ಆಗಿಲ್ಲ ಅಂತ ಪೊಲೀಸರ ಪರವಾಗಿ ವಕೀಲರು ವಾದ ಮಂಡಿಸಿದ್ರು. ಅದಕ್ಕೆ ಇವತ್ತು CV ನಾಗೇಶ್ ಅವರು ವಾದ ಮಾಡ್ತಾ ಇರುವಂತದ್ದು ಏನು ಅಂತ ಅಂದ್ರೆ, ಈಗ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಸಕ್ಕಾಗಲ್ಲ. ಆಪರೇಷನ್ಗಿಂತ ಮುಂಚಿತವಾಗಿ ಏನ್ ಟ್ರೀಟ್ಮೆಂಟ್ ತಗೋಬೇಕಿತ್ತು, ಫಿಸಿಯೋಥೆರಪಿ, ಆ ಟ್ರೀಟ್ಮೆಂಟ್ ಅನ್ನು ಇಲ್ಲಿವರೆಗೂ ತೆಗೆದುಕೊಂಡಿದ್ದಾರೆ. 11ನೇ ತಾರೀಕು ಕರೆಕ್ಟ್ ಆಗಿ ಸರ್ಜರಿಯನ್ನ ಮಾಡಿಸಲಾಗತ್ತೆ. ಡಿಸೆಂಬರ್ 11ರಂದು ದರ್ಶನ್ಗೆ ಸರ್ಜರಿ ಫಿಕ್ಸು, ಅದಕ್ಕೆ ದರ್ಶನ್ ಕೂಡ ಒಪ್ಕೊಂಡಿದ್ದಾರೆ. ಮಧ್ಯಂತರ ಜಾಮೀನು ಅಂತ್ಯವಾಗೋ ದಿನನೇ ಸರ್ಜರಿ ಅಂತ ಇಲ್ಲಿ ವಾದವನ್ನ ಮಂಡಿಸಲಾಗ್ತಾ ಇದೆ. ನೋಡಿ, ಮಧ್ಯಂತರ ಜಾಮೀನು ಕೊಟ್ಟಿದ್ದು 6 ವಾರಕ್ಕೆ ಮಾತ್ರ.
ಅದು ಕೂಡ ದರ್ಶನ್ ಪರ ಅವರ ವಕೀಲರು ಮತ್ತು ವೈದ್ಯರು ಕೊಟ್ಟಂತ ರಿಪೋರ್ಟ್ ಆಗೋದೇ ಇಲ್ಲ, ಇಮ್ಮಿಡಿಯೇಟ್ ಆಗಿ ಆಪರೇಷನ್ ಆಗಬೇಕು, ಇಲ್ಲ ಅಂದ್ರೆ ಸ್ಟ್ರೋಕ್ ಆಗ್ಬಿಡತ್ತೆ ಅಂತ ಹೇಳಿದ್ರಲ್ಲ. ಆಲ್ರೆಡಿ ಎಡ ಕಾಲು ಸ್ವಾಧೀನವನ್ನೇ ಕಳ್ಕೊಳ್ತಾ ಇದೆ, ಅಂದ್ರೆ ಅವರಿಗೆ ಗೊತ್ತಾಗ್ತಾ ಇಲ್ಲ, ಟಚ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರು. ಸೊ ಈಗ ನೋಡಿದ್ರೆ ಅವರ BP ವೇರಿಯೇಷನ್ ಆಗ್ತಾ ಇತ್ತು, ಮತ್ತೆ ಆಪರೇಷನ್ಗಿಂತ ಮುಂಚಿತವಾಗಿ ಕೆಲವೊಂದು ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗಿತ್ತು, ಅದೆಲ್ಲವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯಂತರ ಜಾಮೀನಿನ ವಿಚಾರದಲ್ಲಿ ಉಲ್ಲಂಘನೆ ಅನ್ನೋದು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಈಗ ಮಧ್ಯಂತರ ಬೇಲ್ ಏನು ಮುಗಿಯುತ್ತೋ ಅವತ್ತೇ, ಅಂದ್ರೆ 11ನೇ ತಾರೀಕು ಅವತ್ತೇನೆ ಸರ್ಜರಿ ಮಾಡ್ಸಕ್ ರೆಡಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ದರ್ಶನ್ ಒಪ್ಕೊಂಡಿದ್ದಾರಂತೆ, ಓಕೆ ಮಾಡ್ಸೋಣ ಅಂತ ಹೇಳಿದ್ದಾರಂತೆ. ಇಲ್ಲಿವರೆಗೂ ಅವ್ರಿಗೂ ಒಪ್ಕೊಳ್ತಾ ಇರಲಿಲ್ಲ, ಬೇಡ ನನಗೆ ಸರ್ಜರಿ ಬೇಡ, ನಾನು ಫಿಸಿಯೋಥೆರಪಿನೇ ಮಾಡಿಸ್ಕೊಳ್ತೀನಿ ಅಂತೆಲ್ಲ ಹೇಳ್ತಾ ಇದ್ರಂತೆ. ಆದರೆ ಈಗ ರೆಡಿ ಆಗಿರೋದ್ರಿಂದ 11ನೇ ತಾರೀಕೆ ಸರ್ಜರಿ ಅಂತೆ. ಹಾಗಾಗಿ ಬೇಲ್ನ ಅವಧಿ, ಈ ಮಧ್ಯಂತರ ಬೇಲ್ನ ಅವಧಿ ಅದನ್ನ ಹೆಚ್ಚುವರಿಯಾಗಿ ಜಾಸ್ತಿ ಮಾಡಿಕೊಡ್ಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ, ಅರ್ಜಿಯನ್ನು ಹಾಕೊಂಡಿದ್ದಾರೆ. ಇದೇ ವಾದವನ್ನು ಮಂಡಿಸಿದ್ರೆ ಮೋಸ್ಟ್ಲಿ ಮಧ್ಯಂತರ ಬೇಲ್ನ ದಿನ ಏನಿದೆ ಅದು ಮತ್ತಷ್ಟು ವಿಸ್ತರಣೆ ಆಗುವ ಸಾಧ್ಯತೆಗಳಿದೆ. ಇನ್ನೇನು 11ಕ್ಕೆ ಆಪರೇಷನ್ ಮಾಡಿಸ್ಕೊಂಡ್ರೆ BP ಕಂಟ್ರೋಲಿಗೆ ಬಂದು ನಾರ್ಮಲ್ ಆಗಿ ಅವರ ಬಾಡಿ ಸಪೋರ್ಟ್ ಮಾಡಿ ಆಪರೇಷನ್ಗಿಂತ ಮುಂಚಿತವಾಗಿ ಏನೇನು ಟ್ರೀಟ್ಮೆಂಟ್ ತಗೋಬೇಕಿತ್ತು, ಫಿಸಿಯೋಥೆರಪಿ ಅದೆಲ್ಲ ಮುಗ್ದು 11ಕ್ಕೆ ಆಪರೇಷನ್ ಆದರೆ ಮತ್ತೆ ಆಮೇಲೆ ಒಂದು ಸ್ವಲ್ಪ ದಿನ ರೆಸ್ಟ್ ಬೇಕಾಗತ್ತೆ. ಆ ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒಂದು 6 ವಾರಗಳನ್ನೋ 5 ವಾರಗಳನ್ನೋ ಕೇಳಬಹುದಾದ ಸಾಧ್ಯತೆಗಳು ಇದೆ. ಮಧ್ಯಂತರ ಬೇಲ್ ಅವಧಿ ವಿಸ್ತರಣೆ ಮಾಡಿಕೊಡಿ ಅಂತ ಕೇಳುವ ಹಿನ್ನೆಲೆಯಲ್ಲಿ ಅರ್ಜಿಯನ್ನ ಹಾಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ವಾದದ ಸಂದರ್ಭದಲ್ಲಿ ಹೇಳಿದ್ದಾರೆ, ಇಲ್ಲಿ ಯಾವುದೇ ರೀತಿಯಾದಂಥ ಉಲ್ಲಂಘನೆ ಅನ್ನೋದು ಆಗಿಲ್ಲ, ಅವ್ರಿಗೆ ಸರ್ಜರಿ ಮಾಡಿಸೋದಕ್ಕೆ ಎಲ್ಲ ಸಿದ್ಧತೆ ಆಗೋಗಿದೆ. ಇನ್ನೇನು 11ನೇ ತಾರೀಕೆ ಸರ್ಜರಿ, ಅದಕ್ಕೆ ದರ್ಶನ್ ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಬೇಲ್ನ ಅವಧಿ ವಿಸ್ತರಣೆ ಮಾಡಬೇಕು ಅಂತಾನೆ ಅರ್ಜಿ ಹಾಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 11ನೇ ತಾರೀಕು ದರ್ಶನ್ ಬಳ್ಳಾರಿ ಜೈಲಿಗೆ ವಾಪಸ್ ಬ್ಯಾಕ್ ಇಟ್ಕೊಂಡು ಹೋಗೋದು ಡೌಟು. ಯಾಕಂದ್ರೆ ಮಧ್ಯಂತರ ಬೇಲ್ ಮುಗಿಯೋ ದಿನವೇ ಆಪರೇಷನ್ ಆಗ್ಬಿಟ್ರೆ ಮತ್ತೆ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ರೆಸ್ಟ್ ಬೇಕಾಗತ್ತೆ ಅಲ್ಲ, ಅವ್ರಿಗೆ ಅವಶ್ಯಕತೆ ಇರುತ್ತೆ, ರೆಸ್ಟ್ನ ಅವಶ್ಯಕತೆ ಇರುತ್ತೆ. ಒಂದು 15 ದಿನದ ಮಟ್ಟಿಗಾದರೂ ರೆಸ್ಟ್ ಬೇಕು ಅಂತ ಕೇಳ್ಕೊಳ್ತಾರೆ. ಮತ್ತು ಆ ಆಪ್ರೇಷನ್ ಸಕ್ಸಸ್ ಆದರೆ ಓಕೆ, ಸಕ್ಸಸ್ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸತಿ ಆಪ್ರೇಟ್ ಮಾಡಬೇಕಾಗತ್ತೆ. ಇರುತ್ತೆ, ಸಾವಿರಾರು ರೀತಿಯಾದಂಥ ಸಮಸ್ಯೆಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಹೀಗೇ ಆಗತ್ತೆ ಅಂತ ವೈದ್ಯರ ಮೇಲೆ ಒತ್ತಡ ಹೇರೋಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಏನಾಗತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸದ್ಯಕ್ಕೆ 6 ವಾರ ಸಾಕು, ಆಪ್ರೇಷನ್ ಮಾಡಿಸ್ಕೊಂಡು ವಾಪಸ್ ಬರ್ತಾರೆ ಅಂತ ಹೇಳಿ ತಗೊಂಡಿದ್ರು. ಬಟ್ ಆಗಿಲ್ಲ, BP-ನೇ ಕಂಟ್ರೋಲಿಗೆ ಬಂದಿಲ್ಲ ಅಂತೆ, ಹಾಗಾಗಿ ಆಪ್ರೇಷನ್ ಆಗಿಲ್ಲ. ಈಗ 11ನೇ ತಾರೀಕೆ ಆಪ್ರೇಷನ್ ಮಾಡಿಸಿದ್ರೆ ಆಮೇಲೆ ಒಂದು ಸ್ವಲ್ಪ ದಿನಗಳ ಕಾಲ ರೆಸ್ಟ್ ಮಾಡಬೇಕಾಗತ್ತೆ, ಬೆಡ್ ರೆಸ್ಟ್ ಹೇಳಬಹುದು. ಅದು ಆಪರೇಷನ್ ಸಕ್ಸಸ್ ಆದರೆ. ಆಪರೇಷನ್ ಸಕ್ಸಸ್ ಆಗದೇನೆ ಮತ್ತೆ ಇನ್ನೊಂದು ಆಪರೇಷನು ಅಥವಾ ಮತ್ತೆ ಇನ್ನೊಂದೇನೋ ಥೆರಪಿನೋ ಮತ್ತೆ ಇನ್ನೊಂದೇನೋ ಟ್ರೀಟ್ಮೆಂಟು ಅಂದರೆ ಮತ್ತೆ ಅದು ಕೂಡ ವಿಸ್ತರಣೆ ಆಗುವ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಈಗ BP ವಿಚಾರದಲ್ಲೇ ದರ್ಶನ್ ಪರ ವಕೀಲರು ವಾದ ಮಾಡಿದ ಹಾಗೆ ಇತ್ತು ಅಲ್ವಾ. ಅಂದರೆ ನಾವು ಹೇಳೋಕ್ಕಾಗಲ್ಲ ವೈದ್ಯರಿಗೆ ಹೀಗೆ ರಿಪೋರ್ಟ್ ಕೊಡಿ, ಹೀಗೆ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ ಅಂತೆಲ್ಲ ಹೇಳಿ. ಆಪರೇಷನ್ ಬಳಿಕ ದರ್ಶನ್ಗೆ 2 ರಿಂದ 3 ತಿಂಗಳಾದರೂ ವಿಶ್ರಾಂತಿ ಅಗತ್ಯ. ಬೆನ್ನಿನ ಆಪರೇಷನ್ ಆಗಿರೋದ್ರಿಂದ ಒಂದು 2 ರಿಂದ 3 ತಿಂಗಳು ಅಗತ್ಯವಾಗಿ ರೆಸ್ಟ್ ಮಾಡಬೇಕಾಗತ್ತೆ. 11ನೇ ತಾರೀಕು ಆಪರೇಷನ್ ಆದರೆ, ಡಿಸೆಂಬರ್ 11ಕ್ಕೆ ಆಪರೇಷನ್ ಆದರೆ 3 ತಿಂಗಳು, 2 ತಿಂಗಳು ಅಂದರೆ ಜನವರಿ, ಫೆಬ್ರವರಿ, ಮಾರ್ಚಿಗೆ ಹುಷಾರಾಗಬಹುದಾದ ಸಾಧ್ಯತೆಗಳು. ಮತ್ತೆ ಅಲ್ಲಿಂದ ಆದ್ಮೇಲೆ ಇನ್ನೇನಾದರೂ ಸಮಸ್ಯೆ ಆದರೆ ಮತ್ತೆ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಅರ್ಜಿ ಹಾಕೊಳ್ಳುವ ಸಾಧ್ಯತೆಗಳು ಇರುತ್ತೆ. ದರ್ಶನ್ ಮಧ್ಯಂತರ ಬೇಲ್ ಮುಗಿಯುವ ದಿನವೇ ಇದೀಗ ಸರ್ಜರಿಗೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಅವರ BP ಕಂಟ್ರೋಲ್ಗೆ ಬರದೇ ಇದ್ದ ಕಾರಣಕ್ಕಾಗಿ ಇಷ್ಟು ದಿನಗಳ ಕಾಲ ಮುಂದುವರಿಕೆ ಆಗಿದೆ. ಮತ್ತು ಸರ್ಜರಿಗಿಂತ ಮುಂಚಿತವಾಗಿ ಕೆಲವೊಂದಷ್ಟು ಟ್ರೀಟ್ಮೆಂಟನ್ನು ಕೊಡಿಸ್ಬೇಕಾದಂಥ ಕಾರಣಕ್ಕಾಗಿ ಇಷ್ಟು ದಿನಗಳ ಕಾಲ ಮುಂದುವರಿಕೆ ಆಗಿದೆ. ಈಗ 11ಕ್ಕೆ ಮಧ್ಯಂತರ ಜಾಮೀನು ಮುಕ್ತಾಯ ಆಗ್ತಾ ಇದೆ, ಅವಧಿ ಮುಕ್ತಾಯ ಆಗ್ತಾ ಇದೆ. ಅವತ್ತೇ ಆಪರೇಷನ್ ಮಾಡಿಸ್ಕೊಂಡ್ರೆ 2 ರಿಂದ 3 ತಿಂಗಳು ಬೆಡ್ ರೆಸ್ಟ್ ಬೇಕಾಗುತ್ತೆ. 2 ರಿಂದ 3 ತಿಂಗಳು ಅಂತಂದರೆ ಫೆಬ್ರವರಿ ತನಕ, ಮಾರ್ಚ್ ತನಕ ಆಗುತ್ತೆ.